ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ಒಳ್ಳೆಯ ಕುರಿಗಾಯಿಯಾದ ಯೇಸುವಿನ ಕರುಣೆಯುಳ್ಳ ಹೃದಯವನ್ನು ನಾವು ಕಾಣ್ತೇವೆ. ಶಿಷ್ಯರು ಇಬ್ಬಿಬ್ಬರಾಗಿ ಸೇವೆ ಮಾಡಿ ಯೇಸು ಬಳಿಗೆ ವಾಪಸ್ ಬರುವಾಗ ಯೇಸು ಅವರಿಗೆ, ನೀವು ಸ್ವಲ್ಪ ಸಮಯ ಒಂಟಿಯಾಗಿ ವಿಶ್ರಾಂತಿ ಪಡೆಯಿರಿ. ಹೌದು ಪ್ರಿಯರೇ, ದೇವರ ಸೇವೆ ಮಾಡುವ ಮೊದಲು ಮತ್ತು ಸೇವೆ ನಂತರ ಅಥವಾ ಸೇವೆಯ ಸಮಯದಲ್ಲೂ ನಾವು ಅವರೊಂದಿಗಿದ್ದು ವಿಶ್ರಾಂತಿ ಕಳೆಯಲು ದೇವರು ಬಯಸ್ತಾರೆ. ವಿಶ್ರಾಂತಿ, ರೆಸ್ಟ್ ಇನ್ ಪೀಸ್ ಅಂತೇಳಿ ನಾವು ಇವತ್ತು ಈ ಶರೀರದ ಮರಣದ ನಂತರ ಅಂತ ತಿಳ್ಕೊಂಡಿದ್ದೀವಿ. ಅದಲ್ಲ ಪ್ರಿಯರೇ. ವಿಶ್ರಾಂತಿ, ರೆಸ್ಟ್ ಇನ್ ಜೀಸಸ್, ಇದೊಂದು ಇಲ್ಲದೆ ಇದ್ದರೆ ನಾವು ಆಧ್ಯಾತ್ಮಿಕವಾಗಿ ಕುಂದಿ ಹೋಗುವ, ಒತ್ತಡಕ್ಕೆ ಒಳಗಾಗುವ, ಸಾವಿಗೆ ತುತ್ತಾಗುವ ಖಂಡಿತ ಒಂದು ಸಾಧ್ಯತೆ ಇದೆ. ದೇವರೊಂದಿಗೆ ನಾವು ಸಮಯ ಕಳೆಯದೆ ಹೋದರೆ ಅನೇಕ ಸೇವಕರುಗಳು ಇಂದು ಮಿಸ್ಲೀಡ್ ಆಗಿರೋದು ಇದೇ ಒಂದು ಕಾರಣದಿಂದ. ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ರಾಂತಿ ಪಡೆಯಬೇಕು. ನಮ್ಮ ನಿಜವಾದ ವಿಶ್ರಾಂತಿ ಯೇಸು ಕ್ರಿಸ್ತರಲ್ಲಿ ಮಾತ್ರ. ಅವರೇ ನಮ್ಮ ವಿಶ್ರಾಂತಿಯಾಗಿದ್ದಾರೆ. ಜನರು ಯೇಸುವನ್ನು ಹಿಂಬಾಲಿಸಿ ಬರುವಾಗ ಜನರನ್ನು ಕಂಡು ಸಹ ಯೇಸುವಿನ ಹೃದಯ ಕನಿಕರಗೊಂಡಿತು. ಅವರಿಗೆ ಊಟ ಮಾಡಲು ಸಮಯ ಇಲ್ಲ, ರೆಸ್ಟ್ ತಗೊಳ್ಳಲು ಸಮಯ ಇಲ್ಲವಾಯಿತು. ಕಾರಣ, ಅವರ ಹೃದಯ ಕರಗಿತು. ಆ ಜನರನ್ನು ನೋಡುವಾಗ ಕುರುಬನಿಲ್ಲದ ಕುರಿಗಳಂತೆ ಇದ್ದರು. ಯಾವ ರೀತಿಯಲ್ಲಿ ಕುರುಬನಿಲ್ಲದ ಕುರಿಗಳು ಅಪಾಯದಲ್ಲಿರ್ತವೆ, ಸರಿಯಾದ ಮೇವು ಆಹಾರ ಸಿಗದೆ ಇರ್ತವೋ ಆ ರೀತಿಯಲ್ಲಿ ಈ ಜನರಿದ್ದರು. ಆಧ್ಯಾತ್ಮಿಕವಾಗಿ ಬೆಂಡಾಗಿರುವ ಜನರನ್ನು ಕಂಡು ಯೇಸು ಹೃದಯ ಕರಗಿತು ಮತ್ತು ಅವರ ಅಗತ್ಯಗಳನ್ನು ಅವರು ಅರಿತುಕೊಂಡು ಮೊದಲು ಅವರಿಗೆ ಬೋಧಿಸ್ತಾರೆ, ಕಲಿಸಿಕೊಡ್ತಾರೆ, ದೇವರ ಸಾಮ್ರಾಜ್ಯದ ಸತ್ಯಗಳನ್ನು ತಿಳಿಸ್ತಾರೆ. ಪ್ರಿಯರೇ, ಇವತ್ತು ಒಳ್ಳೆಯ ಕುರಿಗಾಯಿಯ ಹೃದಯ ನಮಗೂ ಬೇಕು. ಇವತ್ತು ಜನರ ಅಗತ್ಯಗಳನ್ನು ಅರಿಯಲು, ಆಧ್ಯಾತ್ಮಿಕವಾಗಿ ಅವರನ್ನು ಮುಂದುವರಿಸಲು ಪ್ರಿಯರೇ ನಮಗೂ ಜ್ಞಾನ ವಿವೇಚನೆಯ ಆತ್ಮ ಬೇಕು, ಯೇಸು ಮನೋಭಾವ ಬೇಕು. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಸೊಲೊಮೋನ ಅರಸ ದೇವರಿಗೆ ಬಲಿ ಅರ್ಪಿಸಿದ ಮೇಲೆ ಆತ ಮಲಗಿರುವಾಗ ದೇವರು ಕನಸಿನಲ್ಲಿ ದರ್ಶನ ಕೊಟ್ಟು, ನಿನಗೇನು ಕೊಡಬೇಕೆಂದು ಕೇಳು ಎಂದು ಹೇಳಿದಾಗ, ಆಗ ಸೊಲೊಮೋನ, ನನ್ನನ್ನು ಧನವಂತನಾಗಿ ಮಾಡು ಎಂದು ಕೇಳಲಿಲ್ಲ, ನನಗೆ ದೀರ್ಘ ಆಯುಷ್ಯ ಕೊಡು ಅಂತ ಕೇಳಲಿಲ್ಲ, ಶತ್ರುಗಳನ್ನು ಸೋಲಿಸಲು ನನಗೆ ಬಲ ಕೊಡು ಅಂತ ಕೇಳಲಿಲ್ಲ. ಬದಲಾಗಿ ದೇವ ಜನರನ್ನು ನ್ಯಾಯವಾಗಿ ಆಳಲು ನನಗೆ ಜ್ಞಾನ ವಿವೇಕವುಳ್ಳ ಹೃದಯ ಕೊಡಿ ಎಂದು ಕೇಳಿದ. ಹೌದು ಪ್ರಿಯರೇ, ಈ ಪ್ರಾರ್ಥನೆ ದೇವರಿಗೆ ಖಂಡಿತ ಮೆಚ್ಚುಗೆ ಆಗುತ್ತೆ. ಇವತ್ತು ನಾವು ಇದಕ್ಕಾಗಿ ಕೇಳಬೇಕು. ನಾವು ಅಳಿದು ಹೋಗುವ ಆಶೀರ್ವಾದಗಳಿಗಾಗಿ ಕೇಳುವುದಲ್ಲ, ಬದಲಾಗಿ ನನ್ನ ಜೀವನ ನಿಮಗೆ ಇಷ್ಟವಾದ ರೀತಿಯಲ್ಲಿ ನಾನು ಜೀವಿಸಬೇಕಪ್ಪ, ದೇವರನ್ನು ನಾನು ಪರರನ್ನು ಪ್ರೀತಿಸಬೇಕಪ್ಪ, ನನಗೆ ನಿಮ್ಮ ಜ್ಞಾನ ವಿವೇಕದ ಆತ್ಮವನ್ನು ಕೊಡಿ, ನನಗೆ ಈ ವರವನ್ನು ನೀಡಿರಿ ಅಂತೇಳಿ ನಾವು ಕೇಳಬೇಕು. ಇದೇ ಪ್ರಾರ್ಥನೆ ಸಂತ ಪೌಲರು ಎಫೆಸಿಯದವರಿಗೆ ಬರೆದ ಪತ್ರದಲ್ಲಿ 1:17 ಮಾಡ್ತಾರೆ. ಹೌದು ಪ್ರಿಯರೇ, ಇವತ್ತು ನಮಗೂ ಜ್ಞಾನ ವಿವೇಚನೆಯ ಆತ್ಮ ಬೇಕು. ಆಗ ಮಾತ್ರ ನಾವು ಯೇಸು ಕ್ರಿಸ್ತರಂತೆ ಅವರ ಮನೋಭಾವದಲ್ಲಿ, ಆ ಒಳ್ಳೆಯ ಕುರಿಗಾಯಿ ಮನೋಭಾವದಲ್ಲಿ ಈ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಬಾಳಲು ಸಾಧ್ಯ. ಆಮೇನ್. ಪ್ರೈಸ್ ದ ಲಾರ್ಡ್.